ಅಲ್ರ ಹೋದ ವರ್ಷದ ಗೇಣಿಯನ್ನ ಬಾಕಿ ಉಳಿಸ್ಕೊಂಡಿರಿ, ಈಗ ಮತ್ತೆ ಈ ವರ್ಷನೂ ಕೊಡೋದಿಲ್ಲ ಅಂದ್ರ ಹೆಂಗ್ರ? ಏನು ಮಾಡೋದು ಬುದ್ಧಿ, ಈ ವರ್ಷ ಮಳೆ ಕೈ ಕೊಟ್ಬಿಡ್ತು, ಬೆಳೆ ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಗೇಣಿ ಕೊಡು ಅಂದ್ರ ಎಲ್ಲಿಂದ ಕೊಡೋದು ಹೇಳಿ ಬುದ್ಧಿ? ನಾವೇ ಎಲ್ಲರೂ ದುಡಿಯೋಕ್ಕೆ ಊರು ಬಿಟ್ಟು ಹೋಗ್ಬೇಕು ಅಂದ್ಕೊಂಡಿದ್ವಿ ಬುದ್ಧಿ. ನೀವು ಊರು ಬಿಟ್ಟಾದ್ರೂ ಹೋಗ್ರಿ, ಏನಾದರೂ ಮಾಡ್ರಿ, ಈ ವರ್ಷ ಬೆಳೆದಿರೋ ಬೆಳೆ ಐತಲ್ಲ ಅದನ್ನ ತಂದು ಹಾಕ್ರಿ, ಉಳಿದಿದ್ದು ಆಮೇಲೆ ನೋಡೋದು. ಬಂದಿರೋದ ಕಡಿಮೆ, ಬಂದಿದ್ದೆಲ್ಲ ನಿಮಗೆ ಕೊಟ್ರ ನಾವೇನು ಮಾಡೋಣ? ನಮ್ಮ ಹೊಟ್ಟೆಪಾಡು ಏನು ಹೇಳ್ಬುದ್ದಿ? ಮಕ್ಕಳಿಗೆ ಹೊಟ್ಟೆಗಾದರೂ ಗಂಜಿ ಬೇಡವಾ? ನಮ್ಮ ಮ್ಯಾಲೆ ಸ್ವಲ್ಪ ದಯೆ ತೋರಿಸಿ ಬುದ್ಧಿ. ನೀವೇ ನಮ್ಮನ್ನ ಕಾಪಾಡಬೇಕು. ಅಟ್ ಬುದ್ಧಿ ಬುದ್ಧಿ. ದೊಡ್ಡ ಬುದ್ಧಿ, ನೀವೇ ನಮ್ಮನ್ನ ಕಾಪಾಡಬೇಕು. ಕಾಪಾಡೋನು ಈ ದೇಸಾಯಿ ಅಲ್ಲ, ಆ ದೇವರು. ಏಯ್ ಕುಲಕರ್ಣಿ, ಈ ಭೂಮಿಗೆ ಒಂದು ಹನಿ ಮಳೆ ಬೀಳದನ 6 ತಿಂಗಳಾಯ್ತು. ಬಿತ್ತಿದ ಬೆಳೆ ಎಲ್ಲ ಒಣಗಿ ಕರಕಲಾಗಿ ಹೋಗ್ಯಾವ. ಇಷ್ಟೆಲ್ಲ ಗೊತ್ತಿದ್ದು ಮತ್ತೆ ಕೇಳಿದ್ರೆ ಆ ದೇವ್ರು ಒಪ್ತಾನೇನಪ್ಪ? ಏ ಕುಲಕರ್ಣಿ, ಇವರೆಲ್ಲ ನಮ್ಮಂಗೆ ಮನುಷ್ಯರು ಹೌದಲ್ಲ? ನೀ ಹೇಳೋದು ಕರೆ ಐತ್ರಿ ದನಿಗಳೇ, ಆದರೆ ನಮ್ಮ ಕಣ್ಜನ ತುಂಬಬೇಕಲ್ಲ. ಏ ಕುಲಕರ್ಣಿ, ದುಡಿಯೋ ಬಡವನ ಹೊಟ್ಟೆನೇ ಖಾಲಿ ಬಿದ್ದಿರ್ಬೇಕಾದ್ರೆ ಉಳ್ಳೋನು ಕಣಜ ತುಂಬಿರಬೇಕು ಅನ್ನೋದು ಧರ್ಮ ಅಲ್ಲ ಕುಲಕರ್ಣಿ. ಆಳೋನ್ಗೆ ಅಧಿಕಾರ ಇದ್ರಷ್ಟೇ ಸಾಲದು, ಹೃದಯ ಇರಬೇಕು, ಕಣ್ಣೀರು ಒರೆಸೋ ಕರುಣೆನೂ ಇರಬೇಕು. ಸಬನ್ಗಾಲದಾಗ ಇದೇ ಜನ ಬಂಡಿ ಬಂಡಿ ಬೆಳೆ ತುಂಬ್ಕೊಂಬಂದು ನಮ್ಮ ಕಣಜ ತುಂಬಿಸಿದ್ರು. ಈಗ ಬರಗಾಲ ಬಂದತಿ, ನಾವೆಲ್ಲ ಕಷ್ಟಗದೀವಿ ಅಂತ ಬಂದು ಕೈ ಚಾಚಾರ. ಕಷ್ಟಗದೀವಿ ಅಂತ ಬಂದು ಕೈ ಚಾಚೋರು ಕೈ ಹಿಡಿಬೇಕಾದಲ್ಲ, ಅದನ್ನ ಬಿಟ್ಟು ಮತ್ತೆ ಕಷ್ಟ ಕೊಟ್ರೆ ಹೆಂಗಪ್ಪ? ನೀವು ಯಾರೂ ಗುಳೆ ಹೋಗಬೇಕಾಗಿಲ್ಲ, ಸಾಲನೂ ತೀರಿಸ್ಬೇಕಾಗಿಲ್ಲ. ಮುಂದಿನ ವರ್ಷ ಮಳೆ ಬೆಳೆ ಬಂದ್ರೆ ತಂದು ಕೊಡ್ರಿ. ಮತ್ತೆ ಯಾರಿಗಾರ ನೀವು ಸಾಲ ಬೇಕಂದ್ರೆ ಲೆಕ್ಕ ಬರೆಸಿ ತಗೊಂಡು ಹೋಗ್ರಿ. ಆಯ್ತು ಬುದ್ಧಿ. ಆಯ್ತು ಬಿಡ್ರಿ. ಬುದ್ಧಿ, ನಿಮ್ಮ ಋಣ ನಾವು ಯಾವತ್ತೂ ಮರೆಯಲ್ಲ ಬುದ್ಧಿ. ರಾಘವೇಂದ್ರ ತೀರ್ಥರಿಗೆ, 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 ರಾಘವೇಂದ್ರ ತೀರ್ಥರಿಗೆ. ರಾಘವೇಂದ್ರ ತೀರ್ಥರಿಗೆ, 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 ರಾಘವೇಂದ್ರ ತೀರ್ಥರಿಗೆ. ಆಚಾರ್ಯರೇ, ಗೋವಿಂದ ಮಾಧವ,
ಆಹಾ, ಈ ಕಾಡು ದಾರಿಯಲ್ಲೂ ಪ್ರಾಣದೇವರ ದರ್ಶನ ಆಗಿರೋದು ನಮ್ಮೆಲ್ಲರ ಭಾಗ್ಯ. ಇನ್ನು ನಮ್ಮ ಬಿಡಾರ ಈ ಪ್ರಾಣದೇವರ ಸನ್ನಿಧಿಯಲ್ಲೇ. ಏನು ಪ್ರಾಣದೇವರ ಸನ್ನಿಧಿಯಲ್ಲ? ಪ್ರಾಣದೇವರು ಸರಿ, ಇಲ್ಲಿ ಪ್ರಾಣಿಗಳು ಇರುತ್ತಲ್ವೇ? ಪ್ರಾಣಿಗಳು ನಮ್ಮಂತೆಯೇ ಜೀವಿಗಳಲ್ವ ಭೋಗೇಂದ್ರ? ಪೂರ್ವದಲ್ಲಿ ಮನುಷ್ಯರು ಕೂಡ ಪ್ರಾಣಿಗಳ ಜೊತೆನೇ ಸಹಜೀವನ ನಡೆಸ್ತಾ ಇದ್ರು. ಹಾಗಂತ ಹುಲಿ ಸಿಂಹಗಳ ಜೊತೆ ವಾಸ ಮಾಡೋಕ್ಕಾಗುತ್ತೆ? ಸಂಕಲ್ಪವಿದ್ದರೆ ಎಲ್ಲವೂ ಸಾಧ್ಯ. ಇವತ್ತು ಪ್ರಾಣದೇವರ ಸನ್ನಿಧಿಯಲ್ಲೇ ನಮ್ಮ ವಾಸ. ಇದು ಎಂಥ ಆಟ ಗುರುಗಳೇ! ಮುಂದಿನ ಊರಿಗೆ ಹೋಗಿದ್ರೆ ಭಕ್ತರ ಮನೆಯಲ್ಲಿ ಭವ್ಯ ಭೋಜನ, ದುಪ್ಪತ್ತಿಗೆ ಮೇಲೆ ಸುಖ ನಿದ್ರೆ ಸಿಗ್ತಾ ಇತ್ತು. ಇಲ್ಲಿ ಬಿಡಾರ ಹೂಡಿ ಹುಲಿನೋ ಸಿಂಹನೋ ಬಂದು ಹೊತ್ತೊಯ್ದ್ರೆ ಗತಿಯೇನು ಗುರುಗಳೇ? ಭೋಗೇಂದ್ರ, ಶ್ರೀ ಗುರುಗಳ ರಕ್ಷಾ ಕವಚ ಇರುವಾಗ ಯಾಕೆ ಭಯ? ಹುಲಿ ಬಂದರೂ ಅದನ್ನು ಹಿಡಿದು ಹಾಲು ಕರೆದು ಪ್ರಾಣದೇವರಿಗೆ ಅಭಿಷೇಕ ಮಾಡ್ತಾರೆ. ಅಭಿಷೇಕನೇ ಆಗುತ್ತೋ ಇಲ್ಲ ನನ್ನ ರಕ್ತಾಭಿಷೇಕ ಆಗುತ್ತೋ ಗೊತ್ತಾಗ್ತಿಲ್ವಲ್ಲ ಗೋವಿಂದ. ಪ್ರಾಣದೇವ, ಗಂಧಮಾದನ ಪರ್ವತದಲ್ಲಿ ಭೀಮಸೇನ ದೇವರಿಗೆ ದರ್ಶನ ಕೊಟ್ಟ ಹಾಗೆ ಈ ಕಾಡು ನೆಲದಲ್ಲಿ ನಮಗೆ ದರ್ಶನವನ್ನಿತ್ತಿದ್ದೀಯ. ಅಂದರೆ ನಿನ್ನ ಅಂತರಂಗದಲ್ಲಿ ಏನೋ ಸಂಕಲ್ಪವಿರಲೇಬೇಕು. ನಿನ್ನ ಸಂಕಲ್ಪ ಏನೇ ಇರಲಿ ಅದನ್ನು ಯಶಸ್ವಿಗೊಳಿಸುವ ಶಕ್ತಿ ಕೊಡು ತಂದೆ.